ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ನಾರಾಯಣಂ ಸುರಗಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣ್ಯವರ್ಜಿತಮಜುಂ ವಿಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧಿವಂದ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್ ನಾರಾಯಣಂ ಗುಣೇ ಸರ್ವೇ ರುಜೀಂತದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾತ್ರ ಉಚ್ಯತೆ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ನಮಸ್ತೆ ಪ್ರಾಣೇಶ ಪ್ರಣತವಿಭಾವಾವನಿಮಗಃ ನಮಃ ಸ್ವಾಮಿ ರಾಮಪ್ರೀತಾಂ ಹನುಮಾನ್ ಗುರುಗುಣಃ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಶ್ನ ಭಗವಾನ್ ನಮಃ ಶ್ರೀಮನ್ಮದ್ದಪರ್ಯಸದೃಶಂ ನೋ ಜಯ ಜಯಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಾಕರೋಬ್ಜೋತ್ತಾನ್ ಪಂಚಾಷಟ್ವರ್ಷಪೋಷಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ಮೀನಾಯ ಸುಧಾರತಾನ್ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾರ್ಯ ಗುರುಂ ಭಜೆ ಪೃಥ್ವೀಮಂಡಲಮಧ್ಯಸ್ಥ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾತಾನ್ ನಮಸ್ತೆ ಗುರುಂ ಮಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಸ್ವಸ್ತು ಅಶೇಷ ಸನ್ಮಂಗಳಾನಿ ಭವಂತು ಸಂತು. ಯಾವತ್ ಏತಾನ್ ನಿರೀಕ್ಷೆ ಅಹಂ ಯೋದ್ಧಕಾಮಂ ಅವಸ್ಥಿತಾನ್ ಕೈ ಮಯಾ ಸಹ ಯೋದ್ಧವ್ಯಂ ಅಸ್ಮಾನ್ ರಣಸಮುದ್ಯಮಾಯ. ಇಲ್ಲಿ ಅರ್ಜುನ ಮುಂದೆ ವರಿಸ್ಕೊಂಡು ಹೋಗ್ತಿದ್ದಾನ. ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನಿಧರಾಗಿರತಕ್ಕಂಥ ಆ ಯುದ್ಧದ ಅಭಿಲಾಷಕ್ಕೆ ಈ ವಿಪಕ್ಷದ ಯೋಧರನ್ನು ಚೆನ್ನಾಗಿ ನೋಡಬೇಕಾಗಿದೆ. ಈ ಯುದ್ಧ ರೂಪವಾದ ವ್ಯಾಪಾರದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡುವುದು ಯೋಗ್ಯವು ಎಂಬುದನ್ನು ತಿಳಿದುಕೋಬೇಕಾಗಿದೆ ಮೊದಲು ನಾನು. ಹಾಗಾಗಿ ಪರಮಾತ್ಮ ಅಚ್ಯುತ, ನೀನು ಅಲ್ಲಿಯವರೆಗೂ ನನ್ನ ರಥವನ್ನು ನಿಲ್ಲಿಸಿಕೊಂಡಿರು ಅಂತೇಳಿ ತಿಳಿಸಿಕೊಡ್ತಾ ಮುಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಯೋಚ್ಯಮಾನನ್ ಅವೇಕ್ಷಾಯಂ ಅಹಂ ಮೇ ಏತೆ ತತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಾ ಚಕೃಷಿತವಾಃ. ದುರ್ಬುದ್ಧಿಯುಳ್ಳ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತವನ್ನು ಮಾಡಬೇಕು ಅಂಥೇಳಿ ಮತ್ತು ಯಾವ ಯಾವ ರಾಜರುಗಳು ಈ ಸೈನ್ಯದಲ್ಲಿ ಬಂದಿದ್ದಾರೋ ಅಂತಹ ಯುದ್ಧ ಮಾಡುವವರನ್ನು, ಆ ಮಹಾನುಭಾವರು ಯಾರಿದ್ದಾರೆ ಅಂಥ ರಾಜರನ್ನು ನಾನು ನೋಡಿಕೊಳ್ಳುವೆನು. ಆದ್ದರಿಂದ ನೀನು ಸೇನೆಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯೇ ಅಚ್ಯುತಃ ಅಂಥೇಳಿ ಅರ್ಜುನ ಹೇಳಿದ್ದಾನೆ. ಇಲ್ಲಿ ಅರ್ಜುನ ದುರ್ಯೋಧನನ್ನು ದುರ್ಬುದ್ಧಿ ಅಂತ ಯಾಕೆ ಹೇಳ್ತಿದ್ದಾನ? ವನವಾಸ ಹಾಗೂ ಅಜ್ಞಾತವಾಸದ 13 ವರ್ಷಗಳು ಪೂರೈಸಿದ ನಂತರ ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿಸಿಕೊಡಬೇಕು ಅಂತ ಒಂದು ಕರಾರಾಗಿತ್ತು, ಒಂದು ಮಾತುಕತೆ ಆಗಿತ್ತು. ಯಾವಾಗ? ಜೂತದ ಸಮಯದಲ್ಲಿ. ಆದರೆ ಅಲ್ಲಿಯವರೆಗೂ ಅದು ಕೌರವರ ಅಧೀನದಲ್ಲಿ ಇದ್ದು ಅವರುಗಳು ಅನುಭವಿಸುತ್ತಾರೆ. 13 ವರ್ಷ ಇವರು ಮುಗಿಸ್ಕೊಂಡು ಬರೋವರೆಗೂ ಕೌರವರಾಗಿರ್ತಕ್ಕಂಥ ಈ ದುರ್ಯೋಧನಾದಿಗಳ ಕೈಯಲ್ಲಿ ಆ ರಾಜ್ಯ ವಶವಾಗಿರುತ್ತದೆ ಅಂಥೇಳಿ ಒಂದು ಕರಾರು. ಆದರೆ ರಾಜ್ಯವನ್ನು ಅನ್ಯಾಯಪೂರ್ವಕವಾಗಿ ದುರ್ಬುದ್ಧಿಯಿಂದ ಕೂಡಿದವನಾಗಿ 13 ವರ್ಷಗಳು ಪೂರೈಸಿದ ಪಾಂಡವರಿಗೆ ಕೊಡಲು ನಿರಾಕರಿಸಿದ ದುರ್ಯೋಧನ.
ದುರ್ಯೋಧನ ಇದುವರೆಗೂ ಪಾಂಡವರಿಗೆ ಅನೇಕ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿದಂಥ ವ್ಯಕ್ತಿ ಅವನು. ಆದರೆ ಈ ಬಾರಿ ಅವನು ಈ ಅನ್ಯಾಯವಾದರೂ ಈ ಅಸಹನೀಯವಾಗಿತ್ತು. ಅವರು ಕಷ್ಟಪಟ್ಟು 13 ವರ್ಷಗಳು ಮುಗಿಸ್ಕೊಂಡು ಬಂದಿದ್ದರೂ ಸಹಿತಾಗಿ ಆ ಕೊಡೋದಿಲ್ಲ, ರಾಜ್ಯವನ್ನು ಹಿಂತಿರುಗಿಸೋದಿಲ್ಲ ಅಂಥೇಳಿ ಏನು ಹೇಳಿದನಲ್ಲ, ಇದು ಅಸಹನೀಯವಾಗಿತ್ತದು. ದುರ್ಯೋಧನನ ಈ ಪಾಪ ಬುದ್ಧಿಯನ್ನು ಜ್ಞಾಪಿಸಿಕೊಂಡೇ ಅರ್ಜುನನು ಅವನನ್ನು ದುರ್ಬುದ್ಧಿ ಅಂಥೇಳಿ ಈ ಶ್ಲೋಕದಲ್ಲಿ ಕರೀತಾ ಇದ್ದಾನ. ಅಷ್ಟೇ ಅಲ್ಲ, ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಒಂದು ವಿಷಯ ಇದೆ. ದುರ್ಬುದ್ಧಿ ದುರ್ಯೋಧನ ಅಂದಿದ್ದರೆ ಸಾಕಾಗಿತ್ತು. ಯಾಕಂದರೆ ದುರ್ಯೋಧನ ಮೊದಲೇ ದುರ್ಬುದ್ಧಿ ಇದ್ದವನು, ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಹಾಗಾಗಿ ದುರ್ಬುದ್ಧಿ ದುರ್ಯೋಧನ ಅಂತಂದಿದ್ದರೆ ಸಾಕಾಗಿತ್ತು. ಆದರೆ ಅರ್ಜುನ ಹಾಗೆ ಅನ್ನದಲೇ ಧಾತರಾಷ್ಟ್ರಸ್ಯ ದುರ್ಬುದ್ಧಿ ಅಂತ ಎಂಬುದರಲ್ಲಿ ಉದ್ದೇಶ ಏನು, ಯಾಕೆ ಹಾಗೆ ಮಾತಾಡಿದ ಅಂತಂದರೆ, ಒಂದು ಸಂದರ್ಭದಲ್ಲಿ ವಿದುರ ಧೃತರಾಷ್ಟ್ರನಿಗೆ ತಾ ಮಾಡುತ್ತಿರುವುದು ತಪ್ಪು ಅಂತೇಳೆಂದು ಬುದ್ಧಿಮಾತುಗಳನ್ನು ಹೇಳಿರ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನ, ಹೇ ವಿದುರನೇ, ನೀನು ಹೇಳಿದ್ದು 100ಕ್ಕೂ 100 ಸತ್ಯನಪ್ಪ, ನಾ ಇಲ್ಲ ಅಂತೆಂಬೋದಿಲ್ಲ. ಆದರೆ ಏನು ಮಾಡಲಿ ನಾನು? ದುರ್ಯೋಧನನು ತಪ್ಪು ಮಾಡ್ತಾ ಇದ್ದಾನೆ, ಅವನು ಹೋಗೋ ದಾರಿ ತಪ್ಪು ಎಂಬುದು ನನಗೆ ಗೊತ್ತಿದೆ. ಅವನಿಗೆ ಬುದ್ಧಿ ಹೇಳಬೇಕು ಎಂಬ ಅಭಿಪ್ರಾಯವೂ ನನ್ನಲ್ಲಿ ಇದೆ. ಈ ಸಲ ಬಂದರೆ ಅವನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ಕಳಿಸ್ಬೇಕು, ಪಾಂಡವರ ರಾಜ್ಯವನ್ನು ಅವರಿಗೆ ತಿರುಗಿ ವಾಪಸ್ಸು ಕೊಡಬೇಕು ಅಂತ ಹೇಳಬೇಕು ಅಂತೇಳಿನೂ ನನಗನಿಸುತ್ತದೆ. ಆದರೆ ಅವನನ್ನು ಕಂಡ ಕೂಡಲೇ ನನ್ನ ಮನಸ್ಸು ವಿಚಲಿತವಾಗುತ್ತದೆ, ನನ್ನ ಬಾಯಿಂದ ಮಾತೇ ಬರೋದಿಲ್ಲ, ಸುಮ್ಮನೆ ಆಗಿಬಿಡ್ತೀನಿ. ಇದು ನನ್ನಲ್ಲಿರ್ತಕ್ಕಂಥ ಒಂದು ದೌರ್ಬಲ್ಯ, ನಾನೇನು ಮಾಡಲಿ ವಿದುರ ಅಂತ ಕೇಳ್ತಾನೆ. ಹೀಗ ದುರ್ಯೋಧನನ ದುರ್ಬುದ್ಧಿಯಿಂದ ಕೂಡಿದ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ, ಒಂದಲ್ಲ ಎರಡಲ್ಲ, ಪ್ರತಿಯೊಂದು ಕಾರ್ಯದಲ್ಲೂ ಧೃತರಾಷ್ಟ್ರನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿಯೇ ಭಾಗವಹಿಸಿದ್ದಾನು. ಧೃತರಾಷ್ಟ್ರ ಅದಕ್ಕಾಗಿ ಧಾತರಾಷ್ಟ್ರಸ್ಯ ದುರ್ಬುದ್ಧಿ ಅಂಥೇಳಿ ಕರೀತಾನಲ್ಲಿ. ಅಪ್ಪ ಮಗನಿಬ್ಬರನ್ನು ಸೇರಿಸಿ ಕರೀತಾ ಇದ್ದಾನೆ. ಧೃತರಾಷ್ಟ್ರ ರಾಜನ ಸ್ಥಾನದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವನು. ಅವನ ಸ್ಥಾನ ಬಹಳ ದೊಡ್ಡದು. ಅಧಿಕಾರಿ ಎಲ್ಲ ಇದೆ ಕೈಯಲ್ಲಿ. ಪುತ್ರ ವ್ಯಾಮೋಹಕ್ಕೆ ಒಳಗಾದ. ದುರ್ಬುದ್ಧಿ ಎನ್ನುವನು ದುರ್ಯೋಧನಲ್ಲಿ ಮಾತ್ರವಲ್ಲ, ಧೃತರಾಷ್ಟ್ರನಲ್ಲಿಯೂ ಕೂಡ ಇದೆ ಎಂದು ತಿಳಿಸಲು ಅರ್ಜುನ ಹಾಗೆ ಮಾತನಾಡಿದ. ಅದೆಲ್ಲ ಸರಿ. ಯುದ್ಧದಲ್ಲಿ ದುರ್ಯೋಧನನಿಗೆ ಹಿತವನ್ನು ಬಯಸುವ ಯಾವ ರಾಜರು ಬಂದಿದ್ದಾರೋ ಅಂಥವರನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬ ಅರ್ಜುನನ ಈ ಮಾತಿನ ಅಭಿಪ್ರಾಯವೇನು ಅಂತೇಳಿ ಪ್ರಶ್ನೆ ಬಂದಾಗ, ಯಾಕೆ ಆ ರೀತಿ ಮಾತಾಡಿದ ಅಂತಂದರೆ, ಪಾಪ ಬುದ್ಧಿಯ ದುರ್ಯೋಧನನ ಅನ್ಯಾಯ ಮತ್ತು ಅತ್ಯಾಚಾರಗಳು ಇಡೀ ಜಗತ್ತಿನಲ್ಲೇ ಪ್ರಕಟವಾಗಿತ್ತದು. ಅವನು ಒಂದೂ ಒಳ್ಳೆ ಕೆಲಸ ಮಾಡಿಲ್ಲ ಅವನು. ಹೀಗೆ ಒಂದು ಸಂದರ್ಭದಲ್ಲಿ ವನವಾಸಕ್ಕೆ ಪಾಂಡವರು ಹೊರಟಾಗ ಆ ವನಪರ್ವದಲ್ಲಿ ಒಂದು ಬರ್ತದ ಸನ್ನಿವೇಶ. ಪುರಜನರೆಲ್ಲರೂ ಮಾತಾಡ್ಕೊಂತಾರಂತ ಪಾಂಡವರು ಹೊರಟಬೇಕಾದ್ರೆ. ಅರ್ಧ ಉದ್ಧೋತಿಮಾನೀಚ ನೀಚ ಪ್ರಕೃತಿ ನಿರ್ಗುಣ ನೇಯಮಸ್ತಿ ಮಹಿ ಸರ್ವ ಎತ್ತ ದುರ್ಯೋಧನೋ ನೃಪಾಹ. ಏನಂತ ಮಾತಾಡ್ಕೊಂತಿದ್ದಾರೆ ಅಂದರೆ, ಈ ದುರ್ಯೋಧನನು ಬಹಳ ಧನಲೋಭವುಳ್ಳವನು, ದುರಹಂಕಾರಿ, ನೀಚ ಮತ್ತು ಸ್ವಾಭಾವಿಕವಾಗಿ ನಿರ್ದಯನಾದವನು. ಎಲ್ಲಿ ದುರ್ಯೋಧನನು ರಾಜನೋ ಅಂತಹ ಭೂಮಿಯು ಇಲ್ಲವೆಂದು ತಿಳಿಯಬೇಕು ನಾವು. ಯಾಕಂತಂದರೆ
ನಾವು ಏನಾರ ಪಾಂಡವ ಪಕ್ಷಪಾತಿಗಳು, ಪಾಂಡವರ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ, ಅಥವಾ ಕೌರವರ ಬಗ್ಗೆ ಏನಾರ ದೂಷಣೆ ಮಾಡ್ತೀವಿ ಅಂತ ಗೊತ್ತಾದರೆ ಸಾಕು, ನಮ್ಮನ್ನೆಲ್ಲ ಹೊಡೆದು ಬರೆದು ನಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನು ಸ್ವಾಧೀನ ಮಾಡ್ಕೊಂಬಿಡ್ತಾನೆ. ಹಾಗಾಗಿ ಎಲ್ಲಿ ದುರ್ಯೋಧನ ರಾಜನಾಗಿರ್ತಾನೋ ಅಂತಹ ಭೂಮಿ ನಮಗೆ ಇಲ್ಲ ಅಂತ ನಾವು ತಿಳ್ಕೋಬೇಕು ಅಂಥೇಳಿ ಪುರಜನರು ಮಾತಾಡಿಕೊಂಡಿದ್ದಾರಂತ. ಅಂದರೆ ದುರ್ಯೋಧನ ಎಷ್ಟು ಕೆಟ್ಟವನು ಅಂತ ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಈ ರೀತಿ ಅವನ ಕೀರ್ತಿ ಎಲ್ಲೆಡೆ ಹರಡಿತ್ತು. ಆದಾಗ್ಯೂ ಸಹ ಅವನಿಗೆ ಇಷ್ಟೆಲ್ಲ ಹರಡಿದ್ದು ಎಲ್ಲ ರಾಜ್ಯಗಳಿಗೂ ಹರಡಿ ಎಲ್ಲ ರಾಜರ ಕಿವಿಗಳಿಗೂ ಬಿದ್ದು ಎಲ್ಲ ರಾಜರಿಗೂ ಕೂಡ ಗೊತ್ತಿತ್ತು. ಆದರೂ ಸಹಿತಾಗಿ ಅವನಿಗೆ ಹಿತವನ್ನು ಮತ್ತು ಸಂತೋಷವನ್ನು ಮಾಡುವ ಇಚ್ಛೆಯಿಂದ ಅವನಿಗೆ ಸಹಾಯ ಮಾಡುವುದಕ್ಕಾಗಿ ಯಾರ ರಾಜರು ಇಲ್ಲಿ ಬಂದು ಈ ಕುರುಕ್ಷೇತ್ರದಲ್ಲಿ ನಿಂತಿದ್ದಾರೆ ಎಂಬುದನ್ನು ನಾನು ಕಣ್ಣಾರ ನೋಡಬೇಕಾಗಿದೆ ಎಂಬ ಬಯಕೆ, ಹಂಬಲ ಅರ್ಜುನನಿಗೆ. ಇದರಿಂದಾಗಿ ಈ ರಾಜರ ಬುದ್ಧಿಯು ದುರ್ಯೋಧನನ ಬುದ್ಧಿಯಂತೆ ದುಷ್ಟವಾಗಿದೆ ಅಂತ ತಿಳಿಯಬೇಕಾಗಿದೆ ಅಂತೇಳಿ ತಿಳಿಸ್ತಾ, ಹಾಗಾಗಿ ಇವರೆಲ್ಲರೂ ಅನ್ಯಾಯವನ್ನು ಪ್ರತ್ಯಕ್ಷವಾಗಿ ಸಮರ್ಥಿಸುತ್ತಾ ಇದ್ದಾರೆ. ಈ ರಾಜರೆಲ್ಲರಿಗೂ ಯುದ್ಧಭೂಮಿಯಲ್ಲಿ ನಿಂತುಕೊಂಡು ದುರ್ಯೋಧನನ ಶಬಾಷ್ ಅಂಥೇಳಿ ಭುಜ ತಟ್ಟುತ್ತಾ ಎಲ್ಲರೂ ಸೇರಿಕೊಂಡಿದ್ದಾರೆ. ಮತ್ತು ತಮ್ಮ ಟಿ ವಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಬಲವಂತರು, ನಾವು ಎಷ್ಟು ಸಾಹಸವಂತರು ಅಂಥೇಳಿ ಎಲ್ಲರೂ. ಅಂಥವ್ರನ್ನೆಲ್ಲ ನಾನು ಕಣ್ಣಾರ ನೋಡಬೇಕಾಗಿದ್ದೆ. ಸ್ವಾಮಿ ಅಚ್ಯುತ, ನನ್ನ ರಥವನ್ನು ತಗೊಂಡು ಅವನು ಇಂದ್ರಿಸು. ಈ ಪ್ರಕಾರದಿಂದ ಅವನಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಟ, ವಾಸ್ತವದಲ್ಲಿ ಅವನಿಗೆ ಅಹಿತವನ್ನೇ ಮಾಡುತ್ತಾ ಇದ್ದಾರೆ ಅವರೆಲ್ಲರೂ. ತಮ್ಮನ್ನು ಬಹಳ ಬಲಶಾಲಿಗಳು ಎಂದು ತಿಳಿದುಕೊಂಡು ಯುದ್ಧಕ್ಕಾಗಿ ಉತ್ಸುಕರಾಗಿ ಸಿದ್ಧರಾಗಿರೋ ಇವರೆಲ್ಲ ಯಾರು ಇದ್ದಾರೆ ಈ ರಾಜರು, ಅವರೆಲ್ಲರೂ ನಾನು ಸ್ವಲ್ಪ ನೋಡಬೇಕಲ್ಲವೇ? ಆವಾಗಲೂ ನಾನು ಇಂಥವ್ರ ಜೊತೆಗೆ ಯುದ್ಧ ಮಾಡಬೇಕು ಅಂಥೇಳಿ ನನಗೂ ಮನಸ್ಸು ಬರ್ತದೆ. ಜೊತೆಗೆ ಇವರೆಷ್ಟು ದೊಡ್ಡ ವೀರರು ಮತ್ತು ಇವರು ಅನ್ಯಾಯ ಹಾಗೂ ಅಧರ್ಮ ಪಕ್ಷವನ್ನು ವಹಿಸಿರುವವರನ್ನು ರಣರಂಗದಲ್ಲಿ ಶಿಕ್ಷಿಸದೇ ಬಿಡುವುದಿಲ್ಲ ಅಂಥೇಳಿ ಅರ್ಜುನ ಹೇಳ್ತಿದ್ದಾರೆ. ಈ ಶ್ಲೋಕದಲ್ಲಿ ವ್ಯಾಸರು ನಮಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ನಮಗೆ ಏನು ಸಂದೇಶ ಅಂತಂದರೆ, ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಥವಾ ಕೆಟ್ಟ ಕೆಲಸನೇ ಮಾಡಲಿ, ಈ 4 ಜನರು ಅದಕ್ಕೆ ಭಾಗಿಯಾಗ್ತಾರೆ, ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವರು ಈ 4 ಜನರು ಆ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಯಾರು ಆ 4 ಜನರು? ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನೋಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ಕಾರ್ಯ ಸಹಭಾದ್ಯ. ಕರ್ತ ಅಂತಂದರೆ ಮಾಡುವವನು, ಮತ್ತು ಕಾರಯಿತ ಅಂತಂದರೆ ಮಾಡಿಸುವವನು, ಪ್ರೇರಕ ಅಂತಂದರೆ ಪ್ರೋತ್ಸಾಹ ಕೊಡುವವನು, ಹಾಗೂ ಅನುಮೋದಕ ಅಂದರೆ ಒಪ್ಪಿಕೊಳ್ಳುವವನು. ಇವರು 4 ಜನಗಳು ಯಾವುದೇ ಒಂದು ಒಳ್ಳೆಯ ಕಾರ್ಯ ಆಗಲಿ ಮತ್ತು ಕೆಟ್ಟ ಕಾರ್ಯಗಳೇ ಆಗಲಿ ಮಾಡಬೇಕಾದ್ರೆ ಅದರಿಂದ ಬರತಕ್ಕಂಥ ಫಲಗಳಿಗೆ ಭಾಗಿಗಾಗ್ತಾರೆ ಇವರು. ಆದ್ದರಿಂದ ದುಷ್ಕರ್ಮಗಳನ್ನು ಮಾಡಬೇಡಿ, ಅಥವಾ ಈ 4 ಜನರಲ್ಲಿ ಒಬ್ಬರಾಗಬೇಡಿ. ಯಾವಾಗಲೂ ಸತ್ಕರ್ಮಗಳು ಮಾಡುವಾಗ ಈ 4 ಜನರಲ್ಲಿ ಒಬ್ಬರಾಗಿ ನೀವು ಆಚರಿಸಿ, ಎಲ್ಲರಿಂದಲೂ ಆಚರಣೆಯನ್ನು ಮಾಡುವಂತೆ ಮಾಡಿರಿ. ದುಷ್ಟರಿಂದ ದುಷ್ಕರ್ಮಗಳಿಂದ ದೂರ ಇರಿ ಎಂಬುವ ಸಂದೇಶವನ್ನು ಭಗವಾನ್ ವ್ಯಾಸರು ನಮಗೆ ತಿಳಿಸುತ್ತಿದ್ದಾರೆ ಎಂಬುದರಲ್ಲಿ ಇಂದಿನ ಪ್ರವಚನವನ್ನು ಶ್ರೀಭೂ ಸಮೇತ ಶ್ರೀನಿವಾಸನ ಅಡಿಗಳಲ್ಲಿ ಸಮರ್ಪಿಸುತ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.